ಹೆಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಲ್ ಸೈನ್ಸ್ ಟೀಚರ್. ನೀವಿಲ್ಲಿ ನೋಡ್ಬೋದು, ನಾವಿವತ್ತು ಎಸ್ಸೆ 1ಗೆ ಇಂಪಾರ್ಟೆಂಟ್ ಆಗಿರುವಂಥ ಮ್ಯಾಪ್ ವರ್ಕ್ನ ನೋಡ್ತಾ ಹೋಗ್ತೀವಿ, ಸಾಲ್ವ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ 5 ಮಾರ್ಕ್ಸ್ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಮಕ್ಕಳೇ. ಎಸ್, ಸೊ 2023 ಏಪ್ರಿಲ್, ಸೊ ಈ ಟೈಮಲ್ಲಿ ಹೇಗಿತ್ತಪ್ಪ ಅಂತಂದರೆ ಡ್ರಾ ಆ್ಯಂಡ್ ಔಟ್ಲೈನ್ ಮ್ಯಾಪ್ ಅಂತ ಕೇಳ್ತಾಯಿದ್ರು. ಬಟ್ ಈಗ ಏನಾಗಿದೆಯಪ್ಪ ಅಂತಂದರೆ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಇಸ್ ಪ್ರೊವೈಡೆಡ್ ಅಂತ ಕೊಡ್ತಾಯಿದ್ರು. ಅಂದರೆ ಮ್ಯಾಪ್ ನೀವು ಡ್ರಾ ಮಾಡೋ ಅವಶ್ಯಕತೆ ಇಲ್ಲ ಮಕ್ಕಳೇ, ಮ್ಯಾಪ್ ಅವರೇ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ 7 ಆಪ್ಷನ್ಸ್ನ ಕೊಡ್ತಾರೆ. ಇದರಲ್ಲಿ ಯಾವುದಾದ್ರೂ 5 ನೀವು ಮಾರ್ಕ್ ಮಾಡಬೇಕಾಗತ್ತೆ. ಸೊ ನಿಮಗೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಓಕೆನಾ ಮಕ್ಕಳೇ? ಸೊ ಬೇಸಿಕಲಿ 1 ಮಾರ್ಕ್ ಮ್ಯಾಪ್ ಡ್ರಾಯಿಂಗ್ ಇರ್ತಾಯಿತ್ತು, 4 ಪ್ಲೇಸಸ್. ಖಂಡಿತವಾಗ್ಲೂ ಇದನ್ನು ಹಾಕಲೇಬೇಕಿತ್ತು, ಪಾಯಿಂಟ್ ಮಾಡಲೇಬೇಕಿತ್ತು. ಬಟ್ ಇವಾಗ ಇದರಲ್ಲೂ ಕೂಡ ನಿಮಗೆ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾಪ್ ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ ಮಕ್ಕಳೇ? ಎಸ್, ಸೊ ಇದು ನಿಮಗೆ ಇವಾಗಿರುವಂಥ ಕ್ವೆಶ್ಚನ್ ಪೇಪರಲ್ಲಿ ಸಿಗುವಂಥ ಪ್ಯಾಟರ್ನ್. ಆ್ಯಂಡ್ ಕೀ ಕನ್ಸಿಡರೇಷನ್ ಫಾರ್ ಎಫೆಕ್ಟಿವ್ ಮ್ಯಾಪಿಂಗ್. ಸೊ ಏನು ಕೀ ಕನ್ಸಿಡರೇಷನ್ಸು ನಕ್ಷೆಯನ್ನು ರಚನೆ ಮಾಡೋದಕ್ಕೆ ಅಂತಂದರೆ ನೋಡಿ, ಸಿಟಿ ಅಥವಾ ನಗರಗಳು ಯಾವ್ದಾದ್ರು ಜಾಗಗಳನ್ನ ನೀವು ಪಾಯಿಂಟ್ ಮಾಡಬೇಕು ಅಂತಂದರೆ ಈ ಥರ ಒಂದು ಡಾಟ್ ಆಗಿ ಇಡ್ಬೋದು ಅಥವಾ ಸ್ಟಾರ್ ಮಾರ್ಕನ್ನು ಹಾಕ್ಬೋದು. ಅದೇ ನದಿಗಳು, ರಿವರ್ಗಳನ್ನು ನೀವೇನಾದರೂ ಮಾರ್ಕ್ ಮಾಡಬೇಕು ಅಂತಂದರೆ ಈ ಥರದ್ದೊಂದು ಲೈನ್ನ ಡ್ರಾ ಮಾಡಿ ಇಂಡಿಕೇಟ್ ಮಾಡಬೇಕು. ಓಕೆನಾ ಮಕ್ಕಳೇ? ಅಣೆಕಟ್ಟುಗಳು ಅಥವಾ ಡ್ಯಾಮ್ಗಳನ್ನು ತೋರಿಸ್ಬೇಕು ಅಂತಂದರೆ ಆ ರಿವರ್ ಮೇಲೇ 2 ಲೈನ್, ರಿವರ್ ಸಿಂಬಲ್ ನೀವೇನು ಹಾಕ್ತಾಯಿದ್ದೀರಾ ಅದ್ರ ಮೇಲೆ 2 ಲೈನನ್ನು ಡ್ರಾ ಮಾಡಬೇಕು. ಓಕೆ, ಅದೇ ಲಾಂಜಿಟ್ಯೂಡ್ ಅಥವಾ ಲ್ಯಾಟಿಟ್ಯೂಡ್, ರೇಖಾಂಶ ಮತ್ತು ಆಕಾಂಕ್ಷಕ್ಕೆ ನೀವು ಈ ಥರ ಡಾಟೆಡ್ ಲೈನ್ಸ್ನ ಹಾಕಬೇಕು. ಇದು ಲ್ಯಾಟಿಟ್ಯೂಡ್ಗೆ ಆಗಿದೆ, ಲಾಂಜಿಟ್ಯೂಡ್ಗೆ ಈ ಥರ ವರ್ಟಿಕಲ್ ಆಗಿ ಡಾಟೆಡ್ ಲೈನ್ಸ್ನ ಹಾಕಬೇಕು. ಹಾಗೂ ಬೆಟ್ಟಗಳು, ಪರ್ವತಗಳು, ಬೆಟ್ಟಗಳು, ಮೌಂಟೇನ್ಸ್, ಹಿಲ್ಸ್ ಇದೆಲ್ಲ ಬಂದರೆ ಈ ಥರದ್ದೊಂದು ಸಿಂಬಲ್ನ ಹಾಕಬೇಕು. ಸೊ ಈ ಥರ ಬರೀಬೇಕು ನಿಮ್ಮ ಒಂದು ಮ್ಯಾಪ್ ವರ್ಕಲ್ಲಿ. ಓಕೆನಾ? ನೀವಿಲ್ಲಿ ನೋಡ್ಬೋದು. ಸೊ ಇದು ಡ್ಯಾಮ್ ಆಗಿದೆ, ಇದು ಲಾಂಜಿಟ್ಯೂಡ್ ಆಗಿದೆ. ಸೊ ರಿವರ್ನ ಹೇಗೆ ಪಾಯಿಂಟ್ ಮಾಡಿದ್ದೀವಿ, ಜಾಗನ ಹೇಗೆ ಪಾಯಿಂಟ್ ಮಾಡಿದ್ದೀವಿ, ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಥರ ನೀವು ಪಾಯಿಂಟರ್ಗಳನ್ನ ಪಾಯಿಂಟ್ ಮಾಡ್ತಾ ಹೋಗಬೇಕು. ರೈಟ್? ಲೊಕೇಟ್ ದ ಪ್ಲೇಸ್ ಆ್ಯಂಡ್ ಲೇಬಲ್ ದ ಕ್ವೆಶ್ಚನ್ ನಂಬರ್ ಆ್ಯಂಡ್ ನೇಮ್. ಸೊ ಸ್ಥಳವನ್ನು ಪತ್ತೆ ಮಾಡಿ ಮತ್ತು ಪ್ರಶ್ನೆ ಸಂಖ್ಯೆ ಮತ್ತು ಹೆಸರನ್ನು ಲೇಬಲ್ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿ ಬಾಕ್ರಾನಂಗಲ್ ಪ್ರಾಜೆಕ್ಟ್ ಎಕ್ಸಾಂಪಲ್ಗೆ. ಸೊ ಸೀನೂ ಬರೆದಿದ್ದಾರೆ, ಬಾಕ್ರಾನಂಗಲ್ ಪ್ರಾಜೆಕ್ಟು ಬರೆದಿದ್ದಾರೆ, ಕ್ವೆಶ್ಚನ್ ನಂಬರು ಬರೆದಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇಲ್ಲಿ ಕ್ವೆಶ್ಚನ್ ನಂಬರ್ ಬರೀಬೇಕು. ಸೊ ಮ್ಯಾಪ್ದು ಏನು ಮೇನ್ ಇದೆ ಅಥವಾ ಕ್ವೆಶ್ಚನ್ ನಂಬರ್ ಇದೆ ಅದನ್ನು ಬರೆದು, ಸೊ ಆಪ್ಷನ್ ಎ 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್. ಸೊ ಏನೂ ಬರಿಬೇಕು, 82.5 ಡಿಗ್ರಿ ಹೆಸರೇನಿದೆ ಅದನ್ನು ಬರಿಬೇಕು, ಸೀನೂ ಬರಿಬೇಕು, ಹೆಸರೇನಿದೆ ಅದನ್ನು ಬರಿಬೇಕು. ಅದ್ರ ಜೊತೆಗೆ ಡೆಫಿನೆಟ್ಲಿ ಮಾರ್ಕ್ ಅನ್ನೋದನ್ನು ಕೂಡ ಮಾಡಬೇಕು. ಅರ್ಥ ಆಯ್ತಾ? ಸೊ ಅದು ನಿಮ್ಮ ಕೀ ಪಾಯಿಂಟ್ಸ್ ಆಗಿದೆ ಅಥವಾ ಕೀ ಕನ್ಸಿಡರೇಷನ್ಸ್ ಆಗಿದೆ. ಓಕೆನಾ? ಎಸ್, ಸೊ ಈಗ ಎಸ್ಸೆ 1ನಲ್ಲಿ ಅದು ತುಂಬ ಮುಖ್ಯವಾಗಿದೆ. ಸೊ ಹಾಗಾಗಿ ಅದನ್ನು ಫಸ್ಟಲ್ಲಿ ಹಾಕಿದೆ. ಸೊ ಎಸ್ಸೆ 1ಗೆ ನಿಮಗೆ 2 ಚಾಪ್ಟರ್ಗಳಿಂದ ಮ್ಯಾಪ್ ವರ್ಕ್ನ ಕೇಳುವಂಥ ಸಾಧ್ಯತೆಗಳು ಇದೆ. ಇಂಡಿಯಾ ಜಾಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್ ಆ್ಯಂಡ್ ಇಂಡಿಯಾ ವಾಟರ್ ರಿಸೋರ್ಸಸ್, ಅದರಲ್ಲಿ ಡ್ಯಾಮ್ಸ್ ಹಾಗೂ ರಿವರ್ಗಳು. ಸೊ ಫೀಚರ್ಸ್, ಫಿಸಿಕಲ್ ಫೀಚರ್ಸ್, ಪ್ರಾಕೃತಿಕ ಲಕ್ಷಣಗಳು ನೀವೇನು ನೆನ್ಪಿಟ್ಕೊಂಡಿರ್ಬೇಕಪ್ಪ ಅಂತಂದರೆ 82.5 ಡಿಗ್ರಿ ಈಸ್ಟ್ ಪೂರ್ವ, 23.5 ಡಿಗ್ರಿ ನಾರ್ತ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀವಿ, ನರ್ಮದಾ ಕಾಲ್, ಉತ್ಕಲ್ ಕೋಸ್ಟ್, ಕೊಂಕಣ್ ಕೋಸ್ಟ್, ಕೋರಮಂಡಲ್ ಕೋಸ್ಟ್, ಕನ್ಯಾಕುಮಾರಿ. ಓಕೆ, ಆ್ಯಂಡ್ ಇಂದಿರಾ ಪಾಯಿಂಟ್, ಅವರ್ ನಾರ್ತ್ ವೆಸ್ಟ್ ನೇಬರಿಂಗ್ ಕಂಟ್ರೀಸ್, ವಿಂಧ್ಯ ಮೌಂಟೇನ್ಸ್, ಪಾಕ್ ಸ್ಟ್ರೇಟ್ ಹಾಗೂ ಗಲ್ಫ್ ಆಫ್ ಮನ್ನಾರ್ ಕೊಲ್ಲಿ. ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಫಿಸಿಕಲ್ ಫೀಚರ್ಸಲ್ಲಿ. ಎಸ್ ಮಕ್ಕಳೇ, ನೀವಿಲ್ಲಿ ನೋಡ್ಬೋದು ಈ ಒಂದು ಪಾಯಿಂಟರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾರ್ತ್ಗೆ, ಉತ್ತರಕ್ಕೆ ಬಂದರೆ ಸೊ ಎಕ್ಸ್ಟ್ರೀಮ್ಸ್ ನಾರ್ದರ್ನ್ ಪಾಯಿಂಟ್ ಇಂದಿರಾ ಕಾಲ್ ಅಂತ ಕರಿತೀವಿ, ಲದಾಖ್ ಪ್ರದೇಶದಲ್ಲಿ ಇದೆ. ಆ್ಯಂಡ್ ನೆಕ್ಸ್ಟ್ ಭಾರತದ ಮಧ್ಯದಿಂದ ಬರುವಂಥ ಒಂದು ಲೈನ್ ಲ್ಯಾಟಿಟ್ಯೂಡ್ ಇದು. ಇದನ್ನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ, ಅಥವಾ 23.5 ಡಿಗ್ರಿ ನಾರ್ತ್ ಅಂತ ಕೂಡ ಕರಿತೀವಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ನಿಮಗೆ ಬರುವಂಥದ್ದೇ ಇಂದಿರಾ ಅಥವಾ ಪಿಗ್ಮೋಲಿಯನ್ ಪಾಯಿಂಟ್ ಅಂತ ಹೇಳ್ತೀವಿ, ನಿಕೋಬಾರ್ ಐಲ್ಯಾಂಡ್ಸ್. ಸೊ ಅಂಡಮಾನ್ ನಿಕೋಬಾರ್ ಇದೆಯಲ್ಲ, ಅದರಲ್ಲಿ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಬರುವಂಥದ್ದು ಎಕ್ಸ್ಟ್ರೀಮ್ ಸದರ್ನ್, ದಕ್ಷಿಣಕ್ಕೆ ಸದರ್ನ್ ಪಾಯಿಂಟ್ ಆಗಿದೆ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮೋಲಿಯನ್ ಪಾಯಿಂಟ್. ಓಕೆನಾ?
ನೆಕ್ಸ್ಟ್ 82.5 ಡಿಗ್ರಿ ಈಸ್ಟ್ ಪೂರ್ವ. ಅಗೇನ್ ಲಾಂಜಿಟ್ಯೂಡ್ ತುಂಬ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ನಮ್ಮ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಈ ಒಂದು ಲಾಂಜಿಟ್ಯೂಡ್ ಪ್ರಯಾಗ್ರಾಜ್ ಅಲಹಾಬಾದಲ್ಲಿರುವಂಥ ಪ್ರದೇಶ ಪ್ರಯಾಗ್ರಾಜ್. ಸೊ ಇದರಿಂದ ಕ್ರಾಸ್ ಆಗುತ್ತೆ ಮಕ್ಕಳೇ, ಓಕೆನಾ. ಸೊ ಅದನ್ನು ನಾವು 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಅಂತ ಕರಿತೀವಿ, ರೈಟ್. ಆ್ಯಂಡ್ ನಮ್ಮ ನೇಬರಿಂಗ್ ಕಂಟ್ರೀಸ್ ಇಲ್ಲಿದೆ, ನೀವು ನೋಡ್ಬೋದು. ಆ್ಯಂಡ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುವಂಥ ಜಾಗ ಪಾಕಿಸ್ತಾನ್, ಇದನ್ನು ನೆನ್ಪಿಟ್ಕೊಂಡಿರಿ, ಓಕೆನಾ. ಸೊ ನಾರ್ತ್ ವೆಸ್ಟಲ್ಲಿ ನಿಮಗೆ ಅಫ್ಘಾನಿಸ್ತಾನ್ ಹಾಗೂ ಪಾಕಿಸ್ತಾನ್ ಬರುತ್ತೆ. ಆ್ಯಂಡ್ ಉತ್ತರಕ್ಕೆ ನಾರ್ತಿಗೆ ನಿಮಗೆ ಚೀನಾ, ನೇಪಾಲ್ ಹಾಗೂ ಭೂತಾನ್ ಬರುತ್ತೆ. ಆ್ಯಂಡ್ ಈಸ್ಟಿಗೆ ನಿಮಗೆ ಬಾಂಗ್ಲಾದೇಶ್ ಹಾಗೂ ಮಯನ್ಮಾರ್ ದೇಶಗಳು ಬರುತ್ತೆ. ಆ್ಯಂಡ್ ಸೌತ್ ವೆಸ್ಟಿಗೆ ನೈಋತ್ಯಕ್ಕೆ ನಿಮಗೆ ಮಾಲ್ಡೀವ್ಸ್ ಇದೆ. ಆ್ಯಂಡ್ ಹಾಗೂ ಸೌತ್ ಈಸ್ಟ್ ಆಗ್ನೇಯಕ್ಕೆ ನಿಮಗೆ ಶ್ರೀಲಂಕಾ ಇದೆ. ಇಲ್ಲಿ ಮಾಲ್ಡೀವ್ಸ್ನ ನೀವು ನೋಡ್ಬೋದು. ಸೊ ನೇಬರಿಂಗ್ ಕಂಟ್ರೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲೂ ಎಸ್ಪೆಷಲಿ ತುಂಬ ಇಂಪಾರ್ಟೆಂಟ್ ಆಗೋದು ಪಾಕಿಸ್ತಾನ, ಓಕೆನಾ. ನೆಕ್ಸ್ಟ್ ಸೊ ಡೆಕ್ಕನ್ ಪ್ಲಾಟು. ಸೊ ಡೆಕ್ಕನ್ ಪ್ಲಾಟು ಅಲ್ಲಿ ಕಾಣಿಸ್ಕೊಳ್ಳೋ ಅಂಥ ಒಂದು ಹಿಲ್ಸ್ನ ನಾವಿವಾಗ ನೋಡೋಣ ಮಕ್ಕಳೇ, ಓಕೆ. ಸೊ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ನೀವು ಮಹೇಂದ್ರಗಿರಿ, ಅರ್ಮಕೊಂಡ ಆ್ಯಂಡ್ ನೀಲಗಿರಿ ಬೆಟ್ಟಗಳು. ನೀಲಗಿರಿ ಬೆಟ್ಟಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ವೆಸ್ಟರ್ನ್ ಘಾಟ್ಸ್ ಈಸ್ಟರ್ನ್ ಘಾಟ್ಸ್ ಮೀಟ್ ಆಗುವಂಥ ಜಾಗ ಅದು. ಸೊ ನೀಲಗಿರಿ ಹಿಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅನ್ನಮಲೈ ರೇಂಜಲ್ಲಿ ಅಂದರೆ ಅನ್ನಮಲೈ ಶ್ರೇಣಿಯಲ್ಲಿ ಅನ್ನೈಮುಡಿ ಅನ್ನೋದನ್ನು ನಾವು ನೋಡ್ಬೋದು. ಇದು ಸೌತ್ ಇಂಡಿಯಾದಲ್ಲೇ ಹೈಯೆಸ್ಟ್ ಪೀಕ್ ಆಗಿದೆ. ಅಗೇನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2665 ಮೀಟರ್ಸ್ ಎತ್ತರ ಇದೆ, ಓಕೆನಾ. ಸೊ ಇದು ನಿಮಗೆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಾಣಿಸ್ಕೊಳ್ಳೋ ಅಂಥ ಒಂದು ಬೆಟ್ಟಗಳು ಆಗಿದೆ, ಓಕೆ. ನೆಕ್ಸ್ಟ್ ವೆಸ್ಟ್ ಕೋಸ್ಟಲ್ ಪ್ಲೇನ್. ಸೊ ಪಶ್ಚಿಮ ಕರಾವಳಿ ಮೈದಾನಗಳು. ಸೊ ಈ ಒಂದು ಕೋಸ್ಟ್ಗಳು ಅಥವಾ ತೀರಗಳು ನಿಮಗೆ ಸ್ಟೇಟ್ಸ್ ನೆನ್ಪಿಟ್ಕೊಂಡಿದ್ರೆ ಈಸಿಯಾಗಿ ಇದನ್ನು ಬರಿತಾ ಹೋಗ್ಬೋದು ಮಕ್ಕಳೇ, ಓಕೆ. ಸೊ ಗುಜರಾತ್ ಕೋಸ್ಟ್ ಬರುತ್ತೆ ಫಸ್ಟ್ ನಿಮಗೆ. ಸೊ ಗುಜರಾತ್ ಶ್ರೇಣಿ, ಸೊ ಆ ಒಂದು ಸ್ಟೇಟ್ ನೆನ್ಪಿಟ್ಕೊಂಡಿದ್ರೆ ಸಾಕು. ಸೊ ಕೊಂಕನ್ ಕೋಸ್ಟ್ ಅಂದಿದ ತಕ್ಷಣ ನಿಮಗೆ ಮಹಾರಾಷ್ಟ್ರ, ಗೋವಾ ಆ ಒಂದು ಸ್ಟೇಟ್ಗಳಲ್ಲಿ ಬರುವಂಥದ್ದು. ಕೆನರಾ ಕೋಸ್ಟ್ ನಿಮಗೆ ಅಥವಾ ಕೆನರಾ ತೀರ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಬರುವಂಥದ್ದು. ಆ್ಯಂಡ್ ಮಲಬಾರ್ ತೀರ ಬಂದು ನಿಮಗೆ ಅಥವಾ ಮಲಬಾರ್ ಕೋಸ್ಟ್ ಕೇರಳದಲ್ಲಿ ಬರುವಂಥದ್ದು. ಸೊ ನಿಮಗೆ ಸ್ಟೇಟ್ಸ್ ನೆನ್ಪಿಟ್ಕೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ನೆಕ್ಸ್ಟ್ ಈಸ್ಟ್ ಕೋಸ್ಟಲ್ ಪ್ಲೇನ್. ಸೊ ಉತ್ಕಲ್ ಪ್ಲೇನ್, ಓಕೆ. ಆ್ಯಂಡ್ ಬೇ ಆಫ್ ಬೆಂಗಾಲ್ ಡೆಫಿನೆಟ್ಲಿ ಈ ಕಡೆಗೆ ಬರುವಂಥದ್ದು, ಬಂಗಾಳ ಕೊಲ್ಲಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕೋರಮಂಡಲ್ ಕೋಸ್ಟ್. ಸೊ ಇದು ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುವಂಥ ಕೋಸ್ಟ್ಗಳು ನಿಮಗೆ ಪೂರ್ವಕ್ಕೆ ಬಂದಾಗ, ಓಕೆನಾ ಮಕ್ಕಳೇ. ಆ್ಯಂಡ್ ನೆಕ್ಸ್ಟ್ ಕೇಪ್ ಆಫ್ ಕನ್ಯಾಕುಮಾರಿ ನಾನು ಇಲ್ಲೂ ಹಾಕಿದ್ದೀನಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದ ಸದರ್ನ್ ಮೋಸ್ಟ್ ಟಿಪ್ ಕೇಪ್ ಆಫ್ ಕನ್ಯಾಕುಮಾರಿ ಭೂಶಿರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಗೇನ್, ಓಕೆ. ಸೊ ದ್ವೀಪಗಳು, ಐಲ್ಯಾಂಡ್ಸ್ಗಳು ಅಗೇನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಅರೇಬಿಯನ್ ಸಿ, ಸೊ ಈ ಕಡೆಗೆ ನೀವು ನೋಡುವಂಥ ದ್ವೀಪಗಳು ಲಕ್ಷದ್ವೀಪ ಆಗಿದೆ. ಆ್ಯಂಡ್ ಈ ಕಡೆ ಬೇ ಆಫ್ ಬೆಂಗಾಲ್ ಕಡೆ ನೋಡುವಂಥದ್ದು ಅಂಡಮಾನ್ ಹಾಗೂ ನಿಕೋಬಾರ್ ಐಲ್ಯಾಂಡ್ಗಳು ಆಗಿದೆ. ಆ್ಯಂಡ್ ಇಂಡಿಯಾ ಹಾಗೂ ಶ್ರೀಲಂಕಾ ನಡುವೆ ನೀವು ಪಾಕ್ ಸ್ಟ್ರೇಟನ್ನು ನೋಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇರೋದೆ ಗಲ್ಫ್ ಆಫ್ ಮನ್ನಾರ್ ಅಥವಾ ಮನ್ನಾರ್ ಕಾರಿ ಅಂತ ಹೇಳ್ತೀವಿ. ಮಕ್ಕಳೇ, ಓಕೆನಾ. ಸೊ ಪಾಕ್ ಸ್ಟೇಟ್ ಅಥವಾ ಪಾಕ್ ಜಲಸಂಧಿ ಅಂತ ಹೇಳ್ತೀವಿ. ಇಂಡಿಯಾ ಹಾಗೂ ಶ್ರೀಲಂಕಾ ನಡುವೆ ಇರುವಂಥದ್ದು, ರೈಟ್. ಸೊ ಈಗ ನಾವು ನದಿಗಳಿಗೆ ಬರೋಣ. ಸೊ ಕೇಂದ್ರ ಪ್ರಸ್ಥಭೂಮಿ ಸೆಂಟ್ರಲ್ ಪ್ಲಾಟೂ ಅಲ್ಲಿ ಕಾಣಿಸ್ಕೊಳ್ಳೋ ಅಂಥ ನದಿಗಳಿದು. ಸೊ ಒಂದು ನರ್ಮದಾ ನದಿ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಪೆನಿನ್ಸುಲರ್ ಪ್ಲಾಟೂನ ಡಿವೈಡ್ ಮಾಡುವಂಥದ್ದು. ಸೊ ಅದ್ರ ಕೆಳಗಡೆ ಬರುವಂಥದ್ದೇ ತಪ್ತಿ ರಿವರ್, ಓಕೆನಾ. ಆ್ಯಂಡ್ ದಾಮೋದರ ರಿವರ್ ಕೂಡ ನೀವು ನೋಡ್ಬೋದು, ಓಕೆ. ಸೊ ನರ್ಮದಾ, ತಪ್ತಿ, ಸೊ ಗುಜರಾತ್ ಕಡೆಯಿಂದ ಬರುವಂಥದ್ದು. ಆ್ಯಂಡ್ ದಾಮೋದರ್ ಬಂದ್ಬಿಟ್ಟು ನಿಮಗೆ ಬೆಂಗಾಲ್ ಪ್ರದೇಶದಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಓಕೆ. ಆ್ಯಂಡ್ ದೆನ್ ಮಹಾನದಿ ರಿವರ್, ಗೋದಾವರಿ, ಕೃಷ್ಣ, ಕಾವೇರಿ ನಿಮಗೆ ಪೂರ್ತಿ ನಿಮಗೆ ಸೌತ್ ಇಂಡಿಯಾ ಕಡೆ ಬರುವಂಥದ್ದು. ಗೋದಾವರಿ, ಕೃಷ್ಣ ಹಾಗೂ ಕಾವೇರಿ ಆ್ಯಂಡ್ ಮಹಾನದಿ ರಿವರ್ಗಳು. ಆ್ಯಂಡ್ ಇನ್ನೊಂದು ಏನು ತುಂಬ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತಂದರೆ, ಈ ರಿವರ್ಗಳನ್ನ ನೆನ್ಪಿಟ್ಕೊಂಡಿದ್ರೆ ನೀವು ಅದ್ರ ಮೇಲೆ ಬರುವಂಥ ಪ್ರಾಜೆಕ್ಟ್ಸ್ಗಳು, ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ಗಳು ಏನಿದೆ ಅದನ್ನು ನೀವು ನೆನ್ಪಿಟ್ಕೊಳ್ಳೋದು ಈಸಿ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಇಂಡಿಯಾ ಜಾಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್ನ ಮುಗಿಸಿದ್ವಿ. ನೆಕ್ಸ್ಟ್ ಇಂಡಿಯಾ ವಾಟರ್ ರಿಸೋರ್ಸ್ ಅಂದರೆ ಡ್ಯಾಮ್ಗಳನ್ನು ನೋಡ್ತಾ ಹೋಗೋಣ.
ಸೊ ತುಂಬ ಇಂಪಾರ್ಟೆಂಟ್ ಆಗುವಂಥ ಡ್ಯಾಮ್ಗಳಿವು ಬಾಕ್ರಾನಂಗಲ್, ಗೋವಿಂದ್ ಸಾಗರ್, ನಾಗಾರ್ಜುನ ಸಾಗರ್, ಹಿರಕಟ್ ಪ್ರಾಜೆಕ್ಟ್, ತುಂಗಭದ್ರಾ ಪ್ರಾಜೆಕ್ಟ್, ಕೊಯ್ನಾ, ಅಪ್ಪರ್ ಕೃಷ್ಣ, ಲಾಲ್ ಬಹದ್ದೂರ್ ಶಾಸ್ತ್ರಿ ರಿಸರ್ವಾಯರ್ ಹಾಗೂ ಕೋಸಿ ಪ್ರಾಜೆಕ್ಟ್ ಅಥವಾ ಯೋಜನೆ ಅಂತ ಹೇಳ್ತೀವಿ. ಇದರಲ್ಲಿ ನಿಮಗೆ ತುಂಬ 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 ಇಂಪಾರ್ಟೆಂಟ್ ಆಗುವಂಥದ್ದು ಕೊಯ್ನಾ. ಓಕೆನಾ ಮಕ್ಕಳೇ? ಎಸ್. ಸೊ ಸಟ್ಲೆಜ್, ಬಾಕ್ರಾನಂಗಲ್, ಗೋವಿಂದ್ ಸಾಗರ್. ಸೊ ನೀವಿಲ್ಲಿ ನೋಡ್ಬೋದು ಹಿಮಾಚಲ ಪ್ರದೇಶದಲ್ಲಿ ನಾರ್ತ್ಗೆ ಬರೋ ಅಂಥದ್ದು ಇದು. ಓಕೆ. ಆ್ಯಂಡ್ ಕೋಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುವಂಥದ್ದು ನೇಪಾಲ್ ಹಾಗೂ ಭಾರತದ ನಡುವೆ ಆಗಿರುವಂಥ ಪ್ರಾಜೆಕ್ಟ್ ಇದು. ಸೊ ನೀವು ಬಿಹಾರದಲ್ಲಿ ನೋಡ್ಬೋದು. ದಾಮೋದರ್ ಅಗೇನ್ ವೆಸ್ಟ್ ಬೆಂಗಾಲಲ್ಲಿ ನೋಡುವಂಥದ್ದು. ನಾನು ಅದೇ ಹೇಳಿದ್ದು, ರಿವರ್ಗಳನ್ನ ನೆನ್ಪಿಟ್ಕೊಂಡಿರಿ ನೀವು. ಆ ಒಂದು ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಏನಿದೆ ಅದನ್ನು ಈಸಿಯಾಗಿ ನೆನ್ಪಿಟ್ಕೊಂಡಿರ್ಬೋದು ಅಂತ. ಆ್ಯಂಡ್ ಮಹಾನದಿಯ ಮೇಲೆ ಹಿರಕಟ್ ಪ್ರಾಜೆಕ್ಟ್ ಅನ್ನೋದನ್ನು ನಾವು ನೋಡ್ತೀವಿ ಒಡಿಸ್ಸಾದಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ನರ್ಮದಾ ಅಗೇನ್ ಗುಜರಾತ್, ಸರ್ದಾರ್ ಸರೋವರ. ಆ್ಯಂಡ್ ಕೃಷ್ಣ ನಾಗಾರ್ಜುನ ತೆಲಂಗಾಣದಲ್ಲಿ ಬರುತ್ತೆ. ಅಪ್ಪರ್ ಕೃಷ್ಣ ಕರ್ನಾಟಕದ ಉತ್ತರಕ್ಕೆ ಬರುತ್ತೆ. ಆ್ಯಂಡ್ ತುಂಗಭದ್ರಾ ಪಂಪಸಾಗರ ನಿಮಗೆ ದಕ್ಷಿಣಕ್ಕೆ ಬರುತ್ತೆ ಕರ್ನಾಟಕದ್ದು. ಓಕೆನಾ? ಸೊ ಅಪ್ಪರ್ ಕೃಷ್ಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಥವಾ ಬಸವಸಾಗರ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಆಗಿದೆ. ಎಸ್ ಮಕ್ಕಳೇ. ಸೊ ಅದರಲ್ಲಿ ನಿಮಗೆ ಕೋಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೆರಿ 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 ಇಂಪಾರ್ಟೆಂಟ್. ಎಸ್. ಅಗೇನ್ ಮೇಜರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್. ಸೊ ನಿಮ್ಗೆ ಇದು ಆಲ್ರೆಡಿ ಗೊತ್ತು. ಸೊ ಬಿಹಾರ, ಕೋಸಿ. ಆ್ಯಂಡ್ ಮಧ್ಯಪ್ರದೇಶದಲ್ಲಿ ನಿಮಗೆ ಗಾಂಧಿ ಸಾಗರ್ ಅಂತ ಕರಿತೀವಿ. ಆ್ಯಂಡ್ ಗುಜರಾತದಲ್ಲಿ UGA ಪ್ರಾಜೆಕ್ಟ್. ಆ್ಯಂಡ್ ಒರಿಸ್ಸಾದಲ್ಲಿ ಹಿರಕಟ್ ಪ್ರಾಜೆಕ್ಟ್. ಆ್ಯಂಡ್ ಫಿಫ್ತ್ ಒನ್ ಮಹಾರಾಷ್ಟ್ರದಲ್ಲಿ ಕೊಯ್ನಾ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಆ್ಯಂಡ್ ಆಂಧ್ರ ಪ್ರದೇಶಲ್ಲಿ ನಾಗಾರ್ಜುನ ಸಾಗರ್. ಸೊ ಯಾವುದೇ ಒಂದು ರಿವರ್ಗಾಗಿರ್ಬೋದು ಅಥವಾ ಕೋಸ್ಟ್ಗಳಿಗೆ ಆಗಿರ್ಬೋದು ಆ್ಯಂಡ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ ಎನಿಥಿಂಗ್ ಸ್ಟೇಟ್ಸ್ಗಳನ್ನ ಓದ್ಕೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಾಗ ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಸೊ ಟು ದ ಪಾಯಿಂಟ್ ಇಲ್ಲೇ ಇರಬೇಕು ಅಂತ ಏನಿಲ್ಲ ಮಕ್ಕಳೇ. ಸೊ ಒಂದು ಸ್ವಲ್ಪ ಇಲ್ಲಿ ಅಥವಾ ಇಲ್ಲಿ ಮಾರ್ಕ್ ಮಾಡಿದ್ರು ನಿಮಗೆ ಪಾಯಿಂಟ್ಸ್ ಸಿಗುತ್ತೆ. ಅರ್ಥ ಆಗ್ತದೆ? ಮಾರ್ಕ್ಸ್ ಸಿಗುತ್ತೆ. ಸೊ ಪಾಯಿಂಟರ್ಗಳು ಆ ಸ್ಟೇಟಲ್ಲಿ ಆ ಒಂದು ಡೈರೆಕ್ಷನಲ್ಲಿ ಆ ಒಂದು ದಿಕ್ಕಿನಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಎಸ್. ಆ್ಯಂಡ್ ಕರ್ನಾಟಕಕ್ಕೆ ಬಂದರೆ ಮೇಜರಾಗಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ ನೀವು ಆಲ್ಮಟ್ಟಿಯನ್ನು ನೋಡ್ಬೋದು, ತುಂಗಭದ್ರಾನ ನೋಡ್ಬೋದು, ಭದ್ರಾನ ನೋಡ್ಬೋದು. ಆ್ಯಂಡ್ ಜೋಗ ಡೆಫಿನೆಟ್ಲಿ. ಆ್ಯಂಡ್ ತಮಿಳ್ನಾಡು ಶಿವನ ಸಮುದ್ರ ನೋಡ್ಬೋದು ಜೋಗ. ಆ್ಯಂಡ್ ತಮಿಳ್ನಾಡು ಅಲ್ಲಿ ಕೊಡಯಾರ್. ಓಕೆನಾ ಮಕ್ಕಳೇ? ಎಸ್. ಸೊ ಇದು ಅಗೇನ್ ನಿಮಗೆ ಸ್ಟೇಟ್ ಗೊತ್ತಿದ್ರೆ ಈಸಿಯಾಗಿ ಮಾರ್ಕ್ ಮಾಡ್ತಾ ಹೋಗ್ಬೋದು. ಓಕೆ. ಎಸ್ ಮಕ್ಕಳೇ. ಸೊ ಇದು ನಿಮ್ಮ ಮ್ಯಾಪ್ ವರ್ಕ್ ಆಗಿದೆ. essay 1ಗೆ ಇಂಪಾರ್ಟೆಂಟ್ ಆದಂಥ ಪ್ಲೇಸಸ್ ನಾನು ಎಲ್ಲ ಕವರ್ ಮಾಡಿದ್ದೀನಿ. ಆ ಇಂಪಾರ್ಟೆಂಟ್ ಪ್ಲೇಸಸಲ್ಲೂ ಯಾವುದು ಜಾಸ್ತಿ ಸತಿ ರಿಪೀಟ್ ಆಗಿದೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಎಸ್. ಸೊ ಇದು ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ. ಈ ಥರದ್ದೇ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.